ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಧಾರಾವಾಹಿ ಮುಂದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಬೆಲ್ ಐಕನ್ ಬಟನ್ ಹಾಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಅಜಿತ್ ಒಬ್ಬೊಮ್ಮೆ ಕರ್ಲಿಕ್ಕೆ ಅಂತ ಹೋಗ್ತಾನೆ. ಕರ್ಲಿಕ್ಕೆ ಹೋದಾಗ ಅಷ್ಟರಲ್ಲಾಗ್ಲೇ ಲಕ್ಷ್ಮಿ ಹೇಳ್ತಾ ಇರ್ತಾಳೆ, ಶ್ರೀಮಂತರ ಮನೆನೇ ಹೇಗಮ್ಮ, ಏನಿನ್ ಮಾನ ಮರ್ಯಾದೆ ಸ್ವಾಭಿಮಾನ ಯಾವುದು ಲೆಕ್ಕಕ್ಕಿಲ್ಲ. ಅವ್ರ ಅಂತಸ್ತು ಅವರ ಐಶ್ವರ್ಯ ಅದೇ ಮುಖ್ಯ. ನೀನ್ ಮಾತ್ರ ಬಂದ್ ಕರೆದ್ರು ಕೂಡ ಹೋಗೋದು. ಎಷ್ಟು ಸ್ವರ್ಗಿದೆಯಾ ನೋಡು, ಊಟ ಮಾಡ್ಬಾ. ಇಲ್ಲ ಅಕ್ಕ ಬೇಡ. ಭೂಮಿ ಊಟನ ತಿರಸ್ಕರಿಸ್ತಾಳೆ. ಅಷ್ಟ್ರಲ್ಲಿ ಅಜಿತ್ ಬಂದ್ಬಿಟ್ಟು, ಯಾಕೆ ಬರ್ಬಾರ್ದು, ಯಾಕೆ ನಾನ್ ಕರೆದ್ರು ಬರ್ಬಾರ್ದು ಅಂತ ಲಕ್ಷ್ಮಿ ಹೇಳ್ತಾಳೆ. ಹಾಗಲ್ಲ ಸಾಹೇಬ್ರೆ, ನೀವು ನೋಡಿಲ್ಲ, ಮನೆಯಲ್ಲಿ ಅವಳು ಬಂದಾಗ್ಲಿಂದ ಅಷ್ಟು ಕಷ್ಟ ಅನುಭವಿಸಿದಾಳೆ. ಹಾಗಾಗಿ ನಾನು ಹೇಳ್ತಾ ಇರೋದು. ಅಜಿತ್ ಹೇಳ್ತಾರೆ, ನೀವು ಇವತ್ತು ಅವಳ ನೋವನ್ನ ನೋಡಿರ್ಬೋದು, ಆದ್ರೆ ನನಗೆ ಅವಳ ನೋವಿನ ಜೊತೆಗೆ ಅವಳೆಲ್ಲ ಜವಾಬ್ದಾರಿನೂ ಕೂಡ ಮುಖ್ಯ, ಅವಳ ಪ್ರಾಣನೂ ಕೂಡ ಮುಖ್ಯ ನನಗೆ. ಹಾಗಾಗಿ ನಾನು ಕರ್ಕೊಂಡು ಹೋಗಿ ಬಂದಿರೋದು. ಬೇಡ ಸಾಹೇಬ್ರೆ, ಒಂದ್ ಹೆಣ್ಣು ಏನನ್ ಬೇಕಾದ್ರೂ ಕಳ್ಕೊಳ್ತಾಳೆ, ಆದ್ರೆ ಮಾನ ಕಳ್ಕೊಂಡು ಬದುಕಲಿಕ್ಕೆ ಬಹಳ ಕಷ್ಟ. ಕಪ್ಪು ಚುಕ್ಕಿಯಾಗಿ ಉಳಿದೋಗಿದೆ ಅವಳ ಜೀವನದಲ್ಲಿ. ಕೈ ನಿಂತು ಬೇಡ್ಕೊಳ್ತೀನಿ, ಅದೊಂದು ಮಾತ್ರ ನೀವು ಅಳಸಾಕಿ ಸಾಕು, ಇನ್ನೇನು ಬೇಡ. ಯಾವುದೇ ಕಾರಣಕ್ಕೂ ಕರ್ಕೊಂಡು ಹೋಗ್ಬೇಡಿ. ಅಜಿತ್ ಹೇಳ್ತಾನೆ, ನಿಮ್ಗೆ ಗೊತ್ತಿಲ್ಲ, ಭೂಮಿ ಇಲ್ಲಿದ್ರೆ ನಾನು ಅಲ್ಲೆಷ್ಟು ನೋವು ಅನುಭವಿಸ್ತೀನಿ, ಎಷ್ಟು ಕಷ್ಟ ಅನುಭವಿಸ್ತೀನಿ ಅದು ನನಗ್ ಗೊತ್ತು. ನರಕ ಯಾತನೆ ಆಗುತ್ತೆ ನನಗೆ ಜೀವನ ಅಲ್ಲಿ. ಹಾಗಾಗಿ ಭೂಮಿ ಬಂದ್ರೇನೆ ನನಗೆ ಜೀವನ ಸುಖಮಯವಾಗೋದು. ಅವತ್ತಿದಾಗಿನೇ ಎಳ್ಕೊಂಡು ಹೋಗ್ತಾ ಇರ್ತಾನೆ. ಅಡ್ಡ ಬಂದ್ಬಿಡ್ತಾಳೆ ಲಕ್ಷ್ಮಿ. ನಿಮ್ದು ಅಮ್ಮ ಅಂತ ಕರ್ಕೊಂಡು ಹೋಗ್ಬೇಡಿ ಸಾಯಿದ್ರೆ, ಇದೊಂದು ವಾರ ಬಿಟ್ಟು ಹೋಗಿ, ಅವಳು ನಿರ್ದೋಷಿ ಅಂತ ಸಾಬೀತುಪಡಿಸಿದ ತಕ್ಷಣ ಬೇಕಾದ್ರೆ ಕರ್ಕೊಂಡು ಹೋಗಿ, ನಾನು ಬೇಡ ಅನ್ನಲ್ಲ. ಅಲ್ಲಿವರೆಗೂ ಇಲ್ಲೇ ಇರ್ಲಿ. ಸತ್ಯನೂ ಕೂಡ ಹೇಳ್ತಾನೆ, ಯಾಕೆ ಕರ್ಕೊಂಡು ಹೋಗ್ಬಾರ್ದು, ನಿಮಗ್ ಗೊತ್ತಾ ಅವ್ರಿಬ್ರು ಸಂಬಂಧ, ಬೇರೆ ಮಾಡ್ತೀರಾ ಹಾಗಾದ್ರೆ ಇಬ್ರುನುವೆ? ಯಾವತ್ತಿದ್ರು ಬೇರೆ ಆಗೋದೆ ತಾನೆ, ನಿಮ್ಗೆ ಅವೆಲ್ಲ ಅರ್ಥ ಆಗೋದಿಲ್ಲ. ಸತ್ಯನ ಬಾಯಿ ಮುಚ್ಚಿಟ್ ನೋಡ್ತಾಳೆ. ಕೊನೆಗೂ ಬೇಡ್ಕೊಡ್ತಾಳೆ. ಸರಿ ಅಂತ ಹೇಳಿ ಬಿಟ್ಬಿಟ್ಟು ಹೋಗ್ತಾನೆ. ಅಷ್ಟ್ರಲ್ಲಿ ಭೂಮಿ ಹೇಳಿ ಕಳಿಸ್ತಾಳೆ, ಸಮಾಧಾನದಿರಿ, ಯಾವ್ದೇ ಕಾರಣಕ್ಕೂ ಸಿಟ್ಟು ಮಾಡ್ಕೋಬೇಡಿ, ಅಲ್ಲಿ ಯಾರ ಮೇಲೂ ರೇಗ್ಬೇಡಿ, ಯಾರನ್ನೂ ತಪ್ಪಿತಸ್ಥರು ಮಾಡ್ಬೇಡಿ. ಅಜಿತ್ ಬರ್ತಾನೆ. ಅಜಿತ್ ಬರೀ ಕೈ ಬಂದಿದ್ ನೋಡಿ ಸಂಗೀತ ಬಹಳ ನೋವಾಗುತ್ತೆ. ಅಲ್ಲಿ ಅವಳನ್ನ ಆ ಪಾಪಿ ಅಶ್ವಿನಿನ ಒಳಗ್ ಕರ್ಕೊಂಡಿದ್ರು ಕೂಡ ಅವಳಿಗೆ ಒಂದು ಮಿನಿಟು ಕೂಡ ಅವಳ ಮುಖದಲ್ಲಿ ಸಂತೋಷ ಆಗ್ಲಿ ನಗುವಾಗ್ಲಿ ಯಾವುದು ಕೂಡ ಇಲ್ಲ. ನನ್ ಭೂಮಿ ಇಲ್ಲ, ನನ್ ಭೂಮಿ ಇಲ್ಲ. ಅವಳಿಗೆ ಅದೇ ನೋವು. ಅವಳಿಗೆ ಫೋನ್ ಮಾಡ್ತಾಳೆ ಕೊನೆಗೆ, ಅಲ್ಲಮ್ಮ ನೆನ್ಪಿದೀನೇನಮ್ಮ ನಾನ್ ನಿನಗೆ, ಯಾವಾಗ್ಲೂ ಅಮ್ಮ 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 ಅಂತ ಹಿಂದಿಂದೆ ತಿರುಗ್ತಿದ್ದಾಳೆ, ಈಗ ಅಮ್ಮನ್ನೇ ಬಿಟ್ಟು ಹೋಗೋಷ್ಟು ನಿನ್ಗೆ ಬೇಡವಾದ್ನ ನಾನು? ಭೂಮಿ ಹೇಳ್ತಾಳೆ, ಇಲ್ಲ ಅಮ್ಮ ಹಂಗ ಅನ್ಬೇಡಿ, ಯಾವ್ದೇ ಕಾರಣಕ್ಕೂ ನೀವು ಯಾವತ್ತಿದ್ರು ನನ್ಗೆ ಅಮ್ಮನೇ. ನಾನು ಯಾವತ್ತೂ ಕೂಡ ನಾನು ಹಾಗೆ ಅನ್ಕೊಂಡಿಲ್ಲ. ಸಾಹೇಬ್ರು ಯಾವತ್ತೂ ನಾನು ನಿರ್ದೋಷಿ ಅಂತ ಸಾಬೀತುಪಡಿಸ್ತಾರೆ, ಆ ಕ್ಷಣದಲ್ಲಿ ಒಂದು ಕ್ಷಣನೂ ಕೂಡ ನಾನು ಇರೋದಿಲ್ಲ, ಓಡ್ ಬರ್ತೀನಿ. ದಯಮಾಡಿ ತಪ್ಪು ತಿಳ್ಕೊಬಿಡಮ್ಮ. ಏನಮ್ಮ, ಏನಕ್ಕಾದ್ರೂ ಓದಿ ಹೇಳು, ಇದಕ್ಕೆನಾ ನೀನ್ ಹೋಗಿದ್ದು? ನಮ್ಗೆಲ್ಲ ಎಷ್ಟು ನೋವಾಗ್ತಾ ಇದೆ ಗೊತ್ತಾ, ನೀನ್ ಇಲ್ಲದ ಎಷ್ಟು ಬೇಸರ ಆಗ್ತಾ ಇದೆ, ಸಂಕಟ ಆಗ್ತಾ ಇದೆ ಗೊತ್ತಾ? ಅಜಿತ್ ನಿನ್ಗೆ ಎಷ್ಟು ಸಂಕಟ ಆಗ್ತಾ ಇದೆ ಅನ್ನೋದು ಅರ್ಥ ಆಗಿದೆಯಾ ನಿನ್ಗೆ? ಈ ಕಡೆ ಅಜಿತ್ ರೂಮಿಗೆ ಬರ್ತಾನೆ. ರೂಮಿಗೆ ಬಂದವನೇ ಅವನಿಗೆ ಕಣ್ಣಲ್ಲಿ ನೀರೇ ಬಂದ್ಬಿಡುತ್ತೆ ಅವನಿಗೆ, ಇಡೀ ರೂಮಲ್ಲೆಲ್ಲ. ಯಾಕೆಂದ್ರೆ ಯಾವಾಗ್ಲೂ ಕೂಡ ಚಟಪಟ 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 ಮಾತಾಡ್ತಾ ಇದ್ಲು, ಸಾಹೇಬ್ರೆ ಸಾಹೇಬ್ರೆ ಹಾಗೆ ಇದು ಹೀಗೆ ಅಂತೇಳಿ ಮಾತನಾಡ್ತಾನೆ ಇರೋಳು. ಅವನಿಗೆ ಈ ಕ್ಷಣದಲ್ಲಿ ಎಷ್ಟು ಇಳಿದಲ್ಲಿ ಒದ್ದಾಡ್ತಾನೆ ಅಂದ್ರೆ ಗಂಡಸಾಗಿ ಅವನ ಕಣ್ಣಲ್ಲಿ ನೀರು ಕೂಡ ಬಂದ್ಬಿಡ್ತದೆ. ಬಾಯಿ ಮೇಲೆ ಕೈ ಇಟ್ಕೊಂಡು ಒಂಥರ ಆ ಬಿಕ್ಕಳಿಸೋ ರೀತಿನಲ್ಲಿ ದುಃಖಿಸ್ತಾನೆ. ಅವಳು ಇಲ್ಲದ ರೂಮ್ನಲ್ಲಿ ಏಕಪ್ಪ ಕಳೆಯೋದು ಅನ್ನುವಂಥ ಸಂಕಟ ಅವನಿಗೆ ಶುರುವಾಗ್ತದೆ. ಅಷ್ಟು ಅಂತರಾಳದಲ್ಲಿ ಭೂಮಿ ಬಗ್ಗೆ ಸತ್ಯನ ಹೇಳ್ತಾರೆ, ನೀನು ಪ್ರೀತಿಸ್ತಾ ಇದೀಯ ಅವಳನ್ನ, ಅವಳ ಮೇಲೆ ಪ್ರೀತಿ ಇದೆ ನಿನ್ಗೆ, ಆದ್ರೂ ಕೂಡ ಅವನ ಸ್ವಾಭಿಮಾನಕ್ಕೂ ಏನೋ ಅಂತೂ ಬಿಟ್ಕೊಡೋದಿಲ್ಲ ಸತ್ಯನ ಮುಂದೆ. ನಾನು ಇಲ್ಲ ಇಲ್ಲ ಅಂತಲೇ ಅವನು ವಿತಂಡವಾದ ಮಾಡ್ತಾನೆ. ಆದ್ರೆ ಈ ಕ್ಷಣದಲ್ಲಿ ಅವನ ಅಂತರಾತ್ಮ ಹೇಳೋದನ್ನ ಅವನು ಒಪ್ಕೊಳ್ಳೇಬೇಕು. ಒದ್ದಾಡ್ತಾ ಇದ್ದಾನೆ ಭೂಮಿ ಮೇಲೆ ಅಗಾಧವಾದಂತ ಪ್ರೀತಿ, ಒಂದು ಕ್ಷಣನೂ ಕೂಡ ಬಿಟ್ಟಿರ್ಲಾರ ಅನ್ನುವಂಥದ್ದು ಈ ಸಂಚಿಕೆ ಈ ಒಂದು ಭಾಗದಲ್ಲಿ ಅವನು ಪಡ್ತಾ ಇರುವಂತಹ ದುಃಖ ಸಂಕಟ ನೋವು ಅದೇ ಅವನ ಮುಖಭಾವದಲ್ಲಿ ಅರ್ಥ ಆಗ್ತಾ ಇದೆ. ಈ ಕಡೆ ಭೂಮಿನೂ ಕೂಡ ಸಂಕಟ ಪಡ್ತಾ ಇದ್ದಾಳೆ ಅವನನ್ನು ಬಿಟ್ಟಿರ್ಲಾರ್ದೆ. ಅಂತೂ ಎರಡು ಜೋಡಿ ಅಕ್ಕಿಗಳು ಕೂಡ ಒಂದ್ ರೀತಿ ವಿರಹ ವೇದನೆಯನ್ನ ಅನುಭವಿಸಿದಂತ ಪರಿಸ್ಥಿತಿಗೆ ಅವರು ಒಳಗಾಗಿದ್ದಾರೆ. ಆದಷ್ಟು ಬೇಗನೆ ಇಬ್ರು ಕೂಡ ಒಂದಾಗ್ಲಿ ಅಂತ ಬಯಸೋಣ. ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು. ಬೆಲ್ ಐಕಾನ್ ಹಾಲ್ ಬಟನ್ ಅನ್ನ ಪ್ರೆಸ್ ಮಾಡಿ.